ತುಂಬಾ ದಪ್ಪ ಇದ್ದವರು ಸಣ್ಣ ಆಗಬೇಕು ಅಂದರೆ ಮೊದಲಿಗೆ ಒಂದು ವಿಷಯ ನೆನಪಿಡಬೇಕು. ತೂಕ ಕಡಿಮೆ ಮಾಡೋದು ಅಂದರೆ ಉಪವಾಸದಿಂದಲೋ ಊಟವೇ ಬಿಡೋದ್ರಿಂದಲೋ ಅಲ್ಲ. ಸರಿಯಾದ ಆಹಾರ ಪದ್ಧತಿ ಮತ್ತು ನಿಯಮಿತ ಜೀವನ ಶೈಲಿ ಮೂಲಕ ಮಾತ್ರ ಸಾಧ್ಯ. ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ನೀಡುತ್ತಾ ಕ್ಯಾಲೋರಿ ನಿಯಂತ್ರಣ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಯಬಹುದು. ಇದು ದೇಹದ ಮೆಟಬಾಲಿಸಂ ಅನ್ನು ಚುರುಕುಗೊಳಿಸುತ್ತದೆ. ಬೆಳಗಿನ ಉಪಹಾರ ಎಂದಿಗೂ ಬಿಡಬಾರದು. ಓಟ್ಸ್, ರಾಗಿ ಗಂಜಿ, ಇಡ್ಲಿ, ಉಪ್ಮಾ ಅಥವಾ ಮೊಟ್ಟೆ ಜೊತೆ ಹಣ್ಣು ತಿನ್ನಬಹುದು. ಮಧ್ಯಾಹ್ನ ಊಟದಲ್ಲಿ ಅರ್ಧ ಭಾಗ ತರಕಾರಿ, 1 ಭಾಗ ಪ್ರೋಟೀನ್, ಬೇಳೆ, ಕಡಲೆ, ಮೊಟ್ಟೆ, ಪನ್ನೀರ್ ಮತ್ತು ಸ್ವಲ್ಪ ಅಕ್ಕಿ ಅಥವಾ ರೊಟ್ಟಿ ಸಾಕು. ಬಿಳಿ ಅಕ್ಕಿ ಹೆಚ್ಚು ತಿನ್ನುವ ಬದಲು ಬ್ರೌನ್ ರೈಸ್ ಅಥವಾ ಜೋಳ, ರಾಗಿ ಬಳಸಿದ್ರೆ ಉತ್ತಮ. ಸಂಜೆ ಸಮಯದಲ್ಲಿ ಚಿಪ್ಸ್, ಬಜ್ಜಿ, ಪಕೋಡ ತಿನ್ನೋ ಬದಲು ಹಣ್ಣು ಅಥವಾ ಒಣಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ. ರಾತ್ರಿ ಊಟವನ್ನು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ಬೇಗ 7-8 ಗಂಟೆಯೊಳಗೆ ಮುಗಿಸಿ. ಹೆಚ್ಚು ಸಕ್ಕರೆ, ತೈಲ, ಜಂಕ್ ಫುಡ್, ತಂಪು ಪಾನೀಯಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ದಿನಕ್ಕೆ ಕನಿಷ್ಠ 8-10 ಗ್ಲಾಸ್ ನೀರು ಕುಡಿಯಬೇಕು. ಊಟ ನಿಧಾನವಾಗಿ ಚೆನ್ನಾಗಿ ಜಿಗಿದು ತಿನ್ನಬೇಕು. ಜೊತೆಗೆ ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು, ಯೋಗ ಮಾಡುವುದು ಅಥವಾ ಸಣ್ಣ ವ್ಯಾಯಾಮ ಮಾಡುವುದು ತುಂಬಾ ಮುಖ್ಯ. ಸರಿಯಾದ ನಿದ್ರೆ ಕೂಡ ಅಗತ್ಯ. 7-8 ಗಂಟೆ. ಮುಖ್ಯವಾಗಿ ತೂಕ ಕಡಿಮೆ ಮಾಡೋದು ನಿಧಾನವಾದ ಪ್ರಕ್ರಿಯೆ. ಸಹನೆ ಮತ್ತು ನಿಯಮ ಪಾಲಿಸಿದರೆ ಖಂಡಿತ ಫಲಿತಾಂಶ ಸಿಗುತ್ತದೆ. ಆರೋಗ್ಯಕರ ದೇಹವೇ ನಿಜವಾದ ಸೌಂದರ್ಯ ಎಂಬುದನ್ನು ಮರೆಯಬೇಡಿ. ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ರಿಸಲ್ಟ್ ಗ್ಯಾರಂಟಿ. ಸ್ವಲ್ಪ ಕಂಟ್ರೋಲ್, ಸ್ವಲ್ಪ ವರ್ಕೌಟ್ ಅಷ್ಟೇ. ಫಿಟ್ ಆಗಿ ಹ್ಯಾಪಿ ಆಗಿರಿ. ನಮಸ್ತೆ.